ಎಲ್ರಿಗೂ ನಮಸ್ಕಾರ. ವಾರಾಹಿ ದೇವಿ ನವರಾತ್ರಿಯ 9ನೇ ದಿನ ಏನೇನು ಎಷ್ಟೆಷ್ಟು ಪೂಜೆ ಮಾಡ್ಕೊಂಡಿದ್ವಿ, ಎಷ್ಟೆಷ್ಟು ನಿಯಮ ಅನುಸರಿಸಿದ್ದೀವಿ ಅಂತೇಳಿ ಈ ವಿಡಿಯೋದಲ್ಲಿ ಫುಲ್ಲಾಗಿ ನಾನು ಡೀಟೇಲ್ಡಾಗಿ ಹೇಳ್ತಿದ್ದೀನಿ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಮಾಡಿರೋದು, ಯಾಕೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತೀನಿ. ಸೊ ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಹಲೋ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಮನೇಲಿ ಡಿಸ್ಟರ್ಬೆನ್ಸ್ ಇದೆ, ಸೊ ನೆಕ್ಸ್ಟ್ ಎಲ್ಲ ವೀಡಿಯೋಗೆಲ್ಲ ವಾಯ್ಸ್ ಓವರ್ ಕೊಡ್ತೀನಿ, ಓಕೆನಾ? ಸೊ ವೀಡಿಯೋಗೆ ಹೋಗಿ ನೋಡಿಬಿಡೋಣ. ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆದಮೇಲೆ ಪೂಜೆ ಏನು ಪೂಜೆ ಎಲ್ಲ ಅಂತ ವಿವರವಾಗಿ ನಾನು ವಾಯ್ಸ್ ಓವರ್ ಕೊಟ್ಟು ಹೇಳ್ತೀನಿ, ಓಕೆನಾ? ಯಾಕಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇವತ್ತು ಕ್ರಿಕೆಟ್ ಇದೆ, ತೋರಿಸ್ತೀನಿ ನಿಮಗೆ. ಸೊ ಕ್ರಿಕೆಟ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬನ್ನಿ. ವಾರಾಹಿ ದೇವಿ ನವರಾತ್ರಿ ನಾವು 9ನೇ ದಿನ ಮಾತ್ರ ಮಾಡಿರೋದು, ಯಾಕಂದರೆ ಮನೇಲಿ ಪೀರಿಯಡ್ಸ್ ನಡೀತಾ ಇತ್ತು. ಸೊ ನನಗೆ ಕಂಟಿನ್ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ಒಬ್ಬರಾದ್ಮೇಲೆ ಒಬ್ಬರು ಆಗಿರೋದ್ರಿಂದ ಅದು ನಾವು ಅಂದ್ಕೊಂಡಷ್ಟು ಆಗಲಿಲ್ಲ. 9 ದಿನ ಮಾಡೋಣ ಅಂದರೆ. ಸೊ ನಾವೇನು ಮಾಡ್ಕೊಂಡ್ವಿ, ಲಾಸ್ಟ್ ದಿನ ಒಂದು ದಿನ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದೇ ಫಸ್ಟ್ ಟೈಮ್ ನಾವು ಈ ಥರ ಪೂಜೆ ಮಾಡ್ತಾಯಿರೋದು. ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ರೆಡಿ ಹಾಕಿ ಸೀರೆ ಅಥವಾ ಲಂಗ ದಾವಣಿ ಹಾಕ್ಕೋಬೇಕು ಅಂದ್ಕೊಂಡಿನಿ. ಅದು ಹಾಕ್ಕೊಂಡು ಪೂಜೆಗೆ ಹೋಗ್ತೀನಿ. ಪೂಜೆನ ನಿಮಗೆ ಡೀಟೇಲ್ಡಾಗಿ ಇವತ್ತು ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ವೀಡಿಯೋ ಚಿಕ್ಕದಾಗಿರ್ಬೋದು ಪರವಾಗಿಲ್ಲ, ನೀವು ಫುಲ್ ವೀಡಿಯೋನ ನೋಡಿ. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಈ ಸ್ಯಾರಿನ ಇವತ್ತು ವೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಸಿಂಪಲ್ ಸ್ಯಾರಿ. ಇದು ನಮ್ಮಮ್ಮದು ಉಡಕ್ಕಿಗಂತ ಹಾಕಿದರು. ಸೊ ಈ ಸ್ಯಾರಿನ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸಿಂಗಲ್ ಪಲ್ಲು ಹಾಕ್ಬೇಕು ಅಂದ್ಕೊಂಡಿನಿ. ಜಾಸ್ತಿ ಏನು ರೆಡಿ ಆಗೋದಿಲ್ಲ, ಸಿಂಪಲ್. ಆಮೇಲೆ ಒಂದು ಸ್ವಲ್ಪ ಹೊತ್ತೆ ಅಷ್ಟೇ, ಒಂದು ಸ್ವಲ್ಪ ಮತ್ತೆ ರಿಮೂವ್ ಮಾಡಿಬಿಡೋಕ್ಕಷ್ಟೆ, ಓಕೆನಾ? ಫೈನಲಿ ಹೀಗೆ ರೆಡಿ ಆಗಿದ್ದೀನಿ. ಪದೇ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ಆ ಸ್ಯಾರಿನ ನಾನು ಬೇಡ, ಯಾಕೋ ಯಾಕಂದರೆ ಇದು ಸ್ವಲ್ಪ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಥರ ಇದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಆ ಸ್ಯಾರಿನ ಒಳಗಿಟ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದ್ದೀನಿ, ಓಕೆನಾ? ತೋರಿಸ್ಲಾ? ಸೊ ಮಿರರಲ್ಲೇ ತೋರಿಸ್ತೀನಿ. ನಾನು ನೆಕ್ಲೆಸ್ ಈ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಪ್ಪುತ್ತೆ ಅಂತೇಳಿ ಈ ನೆಕ್ಲೆಸ್ ನಾನೇ ಸ್ಯಾರಿ ಉಟ್ಕೊಂಡಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿಲ್ಲ, ಓಕೆನಾ? ಸೊ ಬಳೆ ಈ ಥರ ಹಾಕ್ಕೊಂಡಿದ್ದೀನಿ, ಕಾಂಬಿನೇಷನ್ ಮಾಡಿಕೊಂಡು ನೋಡೋಣ. ಇದು ಈ ಸೀರೆಗೆ ಮ್ಯಾಚ್ ಆಗುತ್ತೆ ಬಾರ್ಡ್ರ್ ಅಂತ ಅಂದ್ಕೊಂಡು ಈ ಥರ ಈ ಬಾರ್ಡ್ರನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಹೀಗೆ ಬಾರ್ಡ್ರ್ ಮ್ಯಾಚ್ ಮಾಡಿದ್ದೀನಿ. ಇವಾಗ ಪೂಜೆಗೆ ಹೋಗ್ಬಿಡೋಣ, ಟೈಮ್ ಆಗ್ತಾಯಿದೆ. ಸೊ ಹೂವು ಕೂಡ ಇಟ್ಕೊಂಡಿದ್ದೀನಿ ಅಂತ. ಸೊ ವಾರಾಹಿ ದೇವಿ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ವರಾಹಿ ಸ್ವಾಮಿ ಬಗ್ಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ಕಾರಣಕ್ಕಾಗಿ ನಮಗೆ ನೇಬರ್ಸಿಂದ ಗೊತ್ತಾಯಿತು. ಸೊ ನಮ್ಮ ಕಡೆ ಆಂಧ್ರದವರು ಜಾಸ್ತಿ ಇರೋದ್ರಿಂದ ಅವರು ನಮಗೆ ಈ ವಿಷಯ ಹೇಳಿದರು. ಈ ಥರ ವಾರಾಹಿ ದೇವಿ ಕೂಡ ಇದೆ. ಈ ವ್ರತ ಲಲಿತಾಶಾಸ್ತ್ರ ನಾಮದಲ್ಲಿ ಉಲ್ಲೇಖ ಇದೆ. ಈ ವ್ರತ ಮಾಡೋದ್ರಿಂದ ನಮಗೆ ಆಗುವ ಕೆಡುಕುಗಳೆಲ್ಲ ದೂರ ಆಗುತ್ತೆ ಅಂಥೇಳಿ. ಆದ ಕಾರಣಕ್ಕೆ ಯಾವುದೇ ಕೆಲಸ ವಿಘ್ನ ನಿಧಾನ ಆಗ್ತಾಯಿದ್ರೆ ಅದು ನಮಗೆ ಬೇಗ ಆಗಬೇಕು ಅಂದರೆ ಈ ವ್ರತನ ಮಾಡಬೇಕು, ಚೆನ್ನಾಗಾಗುತ್ತೆ, ಮನೆಗೆ ಶಾಂತಿ ನೆಮ್ಮದಿ ಎಲ್ಲ ಆಗುತ್ತೆ ಅನ್ನೋದ್ರಿಂದ ಈ ವ್ರತನ ನಾವು ಮಾಡಿದ್ವಿ. ಬರೀ ಒಂದೇ ದಿನ ಮಾಡಿರೋದು. ಲಾಸ್ಟ್ ಡೇ ಅಂದರೆ 9ನೇ ದಿನ ಗುರುವಾರನೇ ಮಾಡಿರೋದು. ನಾವು ಅಂದ್ಕೊಂಡಷ್ಟು ಫೋಟೋ ಮತ್ತು ಹೂವು ಹಾರ ಮತ್ತು ಹಣ್ಣುಗಳು, ಆಯಮ್ಮಗೆ ದಾಳಿಂಬೆ ಅಂದರೆ ತುಂಬ ಇಷ್ಟ, ಗೆಣಸು ಅಂದರೆ ತುಂಬ ಇಷ್ಟ, ಪಾನಕ ಅಂದರೂ ಕೂಡ ಇಷ್ಟ.
ಈ ಥರ ಯಾವ ಇಷ್ಟಗಳನ್ನೆಲ್ಲ ಒಂದು ಸೈಡೆಲ್ಲ ಮಾಡಿಟ್ಕೊಂಡು ಆ್ಯಂಡ್ ನಾನು ಕ್ಯಾರೆಟಿಂದ ಕೂಡ ದೀಪ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟಿಂದ ಕೂಡ ನಾನು ದೀಪ ಮಾಡಿದೆ. ಆ್ಯಂಡ್ ನೈವೇದ್ಯಕ್ಕೆ ಒಂದಷ್ಟು ಅನ್ನ ಪದಾರ್ಥಗಳು ಮತ್ತು ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಮತ್ತು ಪೊಂಗಲ್ ಇಷ್ಟು ಒಂದಷ್ಟು ಐಟಮ್ಸ್ಗಳನ್ನು ರೆಡಿ ಮಾಡ್ಕೊಂಡ್ವಿ. ಏನೋ ಗೊತ್ತಿಲ್ಲ, ನಮಗೆ ತುಂಬ ಪಾಸಿಟಿವ್ ವೈಬ್ಸ್ ತುಂಬಾ ಸಿಗ್ತಾಯಿತ್ತು. ಹೇಗಂತ ಕೂಡ ಹೇಳ್ತೀನಿ ನೋಡಿ. ನಾವಿರೋದು ಸಿಟಿ ಔಟ್ಸ್ಕಟ್ಸ್ ಆಗಿರೋದ್ರಿಂದ ನಮಗೆ ಹೊಲ ಗದ್ದೆಗಳು ತುಂಬ ನಿಯರ್ ಇರುತ್ತೆ. ನಮಗೆ ನೈಟ್ ಆದರೆ ಸಾಕು ಇಲ್ಲಿ ಕಾಡು ಹಂದಿಗಳು ಬರ್ತಾಯಿತ್ತು. ನೀವು ನೋಡ್ಬೋದು, ಊರಂದಿಗೂ ಕಾಡಂದಿಗೂ ಇಲ್ಲಿ ಮೂತಿ ವ್ಯತ್ಯಾಸ ಕಾಣುತ್ತೆ. ನಾವು ಹಂಗೆ ನೋಡಿ ಕಂಡುಹಿಡ್ದಿರೋದು. ಅಂದರೆ ಹೆಣ್ಣು ದೇವತೆನೇ ಅದು, ಹೆಣ್ಣು ಹಂದಿ ಮಾತ್ರ ತಿರುಗ್ತಾ ಇತ್ತು. ನಾವು ತುಂಬ ಅಬ್ಸರ್ವ್ ಮಾಡ್ತಾಯಿದ್ವಿ ಅದನ್ನು. ಏನೋ ಗೊತ್ತಿಲ್ಲ, ನಮಗೆ ಭಾಳ ಅದು ಕನೆಕ್ಷನ್ ಆಗ್ತಾಯಿತ್ತು. ಅದ್ರ ಸಲುವಾಗಿ ಪೂಜೆ ಮಾಡಬೇಕು ಅನ್ನೋದು ತುಂಬ ಕಠಿಣವಾಗಿ ಅಂದ್ಕೊಂಡಿರೋದು. ಬಟ್ ಆಗಲಿಲ್ಲ 9 ದಿನ ಮಾಡಲಿಕ್ಕೆ, ಪೀರಿಯಡ್ಸ್ ಇರೋ ಕಾರಣಕ್ಕೆ. ಸೊ ಲಾಸ್ಟ್ ಡೇ ಮಾಡಿರೋದು. ನಿಮಗೆ CC ಕ್ಯಾಮ್ರಾದಲ್ಲಿ ಕೂಡ ನಾನು ತೋರಿಸ್ತೀನಿ. ನಮ್ಮ CC ಕ್ಯಾಮ್ರಾದಲ್ಲಿ ಕೂಡ ಆ ಹಂದಿ ನೈಟ್ ಟೈಮ್ ಬಂದಿರೋದು ಕೂಡ ವಿಜುವಲ್ ಕ್ಲಿಪ್ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ನಾನು ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ಅಥವಾ ಹಂಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ನಿಮಗೆ ನನ್ನ ಅನುಭವಗಳನ್ನು ಜೊತೆ ಹಂಚ್ಕೊತಾ ಇದ್ದೀನಿ. ಇದರಲ್ಲಿ ಎಷ್ಟು ನಿಷ್ಠೆಯಿಂದ ಮಾಡಿದ್ದೀನಿ ಅಥವಾ ಹೇಗೆ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಮಂತ್ರಗಳನ್ನು ಮೊಬೈಲಲ್ಲಿ ಸಂಕಲ್ಪ ಮಾಡಿಕೊಂಡು ಆ್ಯಂಡ್ ಕುಂಕುಮ ಅರ್ಚನೆ ಮಾಡಿಕೊಂಡು ನಾನು ಈ ಪೂಜೆನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಮನೆಯಲ್ಲಿ ಎಲ್ಲರೂ ಸೇರಿ ಈ ಪೂಜೆ ಮಾಡೋದ್ರಿಂದ ಯಾರೇ ಆಗಿರ್ಬೋದು, ಗಂಡು ಮಕ್ಕಳು, ಹೆಣ್ಮಕ್ಳು, ಮಕ್ಕಳು ಅಂತ ಏನಿಲ್ಲ, ಎಲ್ಲರೂ ಈ ಪೂಜೆನ ಮಾಡ್ಬೋದು. ಈ ವರ್ಷ ಇಲ್ಲಾಂದ್ರೂ ಕೂಡ ನೆಕ್ಸ್ಟ್ ವರ್ಷ ಆದರೂ ನೀವು ಆಷಾಢ ಮೊದಲನೇ ದಿನದಿಂದ, ಈ ಅಮಾವಾಸ್ಯೆ ಆದಮೇಲೆ ಮೊದಲನೇ ದಿನದಿಂದ ಈ ವ್ರತ ಸ್ಟಾರ್ಟ್ ಆಗುತ್ತೆ. 9 ದಿನಗಳು ಮಾಡ್ಬೋದು. ನಮ್ಮಲ್ಲಿ ಇಲ್ಲಿ ಒಂದು ದೇವಸ್ಥಾನ ಅನುಕೂಲ ಇದೆ, ಬಟ್ ಹೋಗೋಕ್ಕೆ ಆಗಿಲ್ಲ. ಇನ್ನೊಂದು ಸಲ ಆ ಕಡೆ ಹೋದರೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ, ಓಕೆನಾ. ವರಾಹಿ ದೇವಿ ಲಲಿತ ಸಹಸ್ರನಾಮ ಅದರಲ್ಲಿ ಉಲ್ಲೇಖ ಇರೋದ್ರಿಂದ ನಾವು ಅವತ್ತು ನಾನು ಲಲಿತ ಸಹಸ್ರನಾಮ ಮಾತ್ರ ಪಠನೆ ಮಾಡಿದೆ. ಆಮೇಲೆ ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಹೊರಗಡೆಯಿಂದ ತೊಗೊಂಡು ಬಂದು, ಮತ್ತು ಅರಿಶಿನ ಕೊಂಬದ ಹಾರ ಅಂದರೆ ತುಂಬ ಇಷ್ಟ ಅಂತೆ ಅಮ್ಮಗೆ. ಅರಿಶಿನ ಕೊಂಬು ಮನೆಯಲ್ಲಿ ಇರೋದು ಕಾರಣಕ್ಕೆ ನಾನು ಅರಿಶಿನ ಕೊಂಬ, ಗೆಜ್ಜೆ ವಸ್ತ್ರ ಇವೆಲ್ಲ ಹಾಕಿ ಹಾರ ಮಾಡಿದ್ದೀನಿ. ನಾವು ಪೂಜೆ ಹೀಗೇ ಮಾಡಬೇಕು, ಇಷ್ಟೇ ವಾರ ಮಾಡಬೇಕು, ಈ ಥರನೇ ಉಪವಾಸ ಇರಬೇಕು ಅನ್ನೋದು ಏನಿಲ್ಲ. ಮನಸ್ಸಿಂದ ನಾವು ಯಾವುದೇ ವ್ರತ ಮಾಡಿದ್ರೂ ಅದು ಫಲಿಸುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಅಷ್ಟೇ, ನಮಗೆ ಹೇಗೆ ಅನುಕೂಲ ಆಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಮಾಡಿ ಒಂದು 5 ಜನಕ್ಕೆ ತಾಂಬೂಲ ಕೊಟ್ಟು ಈ ಪೂಜೆ ವ್ರತನ ಮುಗಿಸಿದ್ವಿ. ಆ್ಯಂಡ್ ಇದು ಗುರುವಾರ ಇರೋದ್ರಿಂದ ಶುಕ್ರವಾರನ ಯಾವುದೇ ಕಾರಣಕ್ಕೂ ತೆಗೆದಿಲ್ಲ. ಶನಿವಾರನೇ ಮತ್ತೆ ಮಾಡೋದು, ಅದೇನಂತಾರೆ, ಅದನ್ನು ಮುಟ್ಟಿಸೋದು. ಅಲ್ಲಿ ತನಕ ತೆಗೆಯೋ ಹಾಗಿಲ್ಲ. ಮತ್ತು ಇನ್ನೇನಂದರೆ, ಏನೋ ಹೇಳ್ಬೇಕು ಅಂದ್ಕೊತೀನಿ, ಎಲ್ಲ ಮರ್ತು ಹೋಗ್ತಾಯಿದ್ದೀನಿ. ಅದ್ರ ಲಾಸ್ಟಿಗೆ ಇನ್ನೇನಂದರೆ ನಿವಾಳಿ ತೆಗಿಬೇಕು. ಅಮ್ಮಗೆ ದೃಷ್ಟಿಯಾಗಿರುತ್ತೆ. ಲಾಸ್ಟಿಗೆ ಒಂದು ನಿವಾಳಿ ತೆಗೆದ್ರೆ ನಮಗೆ ಪೂಜೆ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಮನೇಲಿ ಹೆಣ್ಮಕ್ಳೆಲ್ಲ ತುಂಬ ಜನ ಇದ್ದರೆ ನಿಮ್ಮ ಮನೆಯಲ್ಲೇ ನೀವು ತಾಂಬೂಲ ಕೊಡ್ಕೋಬೋದು. ಒಳ್ಳೆಯದು. ಈ ಆಷಾಢ, ಶ್ರಾವಣ ಈ ಥರ ಪೂಜೆಗಳು ಮಾಡೋದ್ರಿಂದ ಒಳ್ಳೆಯದು ಮನೆಗೆ ಅನ್ನೋದು ನಮ್ಮ ಅನಿಸಿಕೆ. ನಾವಂತೂ ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಮಗಂತೂ ಏನೋ ಖುಷಿ. ಇನ್ನೊಂದು ವರ್ಷ ಕೂಡ ಚೆನ್ನಾಗಿ ಮಾಡಬೇಕು. ಈ ಥರ ಏನು ಮಾಡೋದೈತೆ ಹೇಳ್ರಿ, ಪೂಜೆಕನ್ನು ಇನ್ನು ಮಿಗಿಲಾದದ್ದು ಏನಿಲ್ವಲ್ಲ. ಸೊ ಪೂಜೆ ತುಂಬಾ ಇಂಪಾರ್ಟೆಂಟ್. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕ್ಯಾರೆಟ್ಗಳನ್ನ ಈ ಥರ ಸ್ವಲ್ಪ ಜಾಸ್ತಿನೇ ಇದು ಮಾಡಿಬಿಟ್ಟಿದ್ದೆ, ತಗ್ಗುನ ಅದು ಕೆಳಗಡೆ ತೂತುಗಳಾಗ್ಬಿಟ್ಟಿತ್ತು. ಹಂಗೆ ಸ್ವಲ್ಪ ಅದನ್ನೇ ಪ್ರೆಸ್ ಮಾಡಿ ಇಟ್ಟು ದೀಪ ಹಚ್ಚಿದ್ದೆ. ಗೆಣಸಿಂದನೂ ಹಚ್ಬೋದು. ಇನ್ನು ಅಮ್ಮಗೆ ಬಂದು ಸುವರ್ಣಗಡ್ಡೆ ಇರುತ್ತಲ್ವ, ಸುವರ್ಣಗಡ್ಡೆನ ಕೂಡ ಅದರಿಂದ ಕಂದ ದೀಪ ಅಂತೇಳಿ ಕರೀತಾರೆ ತೆಲುಗಿನಲ್ಲಿ. ಅದನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಂತೆ. ಅಮ್ಮಗೆ ತುಂಬ ಇಷ್ಟ ಆ ದೀಪ ಅಂತ ಕೇಳಿದ್ದೀನಿ. ಇದೆಲ್ಲ ನಾನು ಕೇಳಿರೋದು ಜಸ್ಟ್ ನೈಬರ್ಸಿಂದ. ನಾನು ಆಮೇಲೆ ಒಂದಷ್ಟು ಫೋನ್, ಮೊಬೈಲ್ ಈ ಥರ ಯೂಟ್ಯೂಬ್ನಲ್ಲಿ, ಇಂಟರ್ನೆಟ್ಟಲ್ಲಿ ಹೇಳಿರೋದ್ರಿಂದ ಕೂಡ ಕೇಳಿದ್ದೀನಿ, ಓಕೆನಾ.
ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನೋಡೋಣ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳ್ತೀನಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಸರಿನಾ? ನಾನು ಇನ್ನೂ ಏನಾದರೂ ಡೀಟೇಲ್ಡ್ ಇದ್ದರೆ ವಿಡಿಯೋನಲ್ಲಿ ಹೇಳ್ತೀನಿ. ದೊಂದೇ ಸಾಕ ದೀಪ और थोड़े से पहले कहा था जो सबसे तेज खेली विरोशी की अभिषेक आप लोग उन्नाय पाटे उन्नाय ಇದರಲ್ಲಿ ನಾನು ಪೂಜೆ ಮಾಡಿರೋದು ಕಡಿಮೆ. ಮನೇಲಿ ಎಲ್ಲರೂ ರೆಡಿ ಆದಮೇಲೆ ನಾನು ಚೆಂದ ರೆಡಿಯಾಗಿ ಪೂಜೆ ಕೂತ್ಕೊಂಡಿರೋದು. ಆಮೇಲೆ ನಾನು ಲಾಸ್ಟಿಗೆ ಬಂದಿದ್ದೀನಿ ಅಂತೇಳಿ ಒಂದು ಫೈನಲಲ್ಲಿ ನನಗೊಂದು ಕೆಲಸ ಕೊಟ್ಟರು, ಮಾಡು ಇದಾದರೂ ಮಾಡು ಅಂತೇಳಿ. ಸೊ ಅಮ್ಮಕ್ಕೋಸ್ಕರ ನಾನು ಪೊಂಗಲ್ ಮಾಡಿದೆ. ಈ ಮೊಬೈಲ್ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲಿಡಬೇಕು ಗೊತ್ತಾಯಿಲ್ಲ. ಕಿಚನ್ ಕೌಂಟ್ರೆಲ್ಲ ತುಂಬೋಗ್ಬಿಟ್ಟಿದೆ, ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಿಲ್ಲ. ಎಲ್ಲ ತೆಗೆದು ಅಲ್ಲೇ ಇಟ್ಬಿಟ್ಟಿದ್ದೆ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಯಾಕಂದರೆ ಈ ವ್ರತನ ಸಂಜೆ ಟೈಮೇ ಮಾಡಬೇಕು. ಸಂಜೆ ಟೈಮ್ ಮಾಡೋದ್ರಿಂದ ಇದನ್ನೆಲ್ಲ ಹಂಗಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಸೊ ಇದನ್ನು ಪೊಂಗಲ್ಗೆ ಅಂತೇಳಿ ಸಿಂಪಲ್ಲಾಗಿ ಪೊಂಗಲ್ಲು ಮತ್ತು ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಂಡು ಹೀಗೆ ನಾವು ಅಮ್ಮನ ಕೂರಿಸಿರೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಕಣ್ಣು ದೃಷ್ಟಿನೇ ಬಿಟ್ಟು ಅನಿಸುತ್ತೆ. ಸೊ ನಿವಾಳಿ ತೆಗಿಲೇಬೇಕು ಅಲ್ವಾ? ಮೊಸರನ್ನ ನೋಡಿ, ಮೊಸರನ್ನ, ಚಿತ್ರಾನ್ನ, ಆಮೇಲೆ ಅಂದರೆ ಎಲ್ಲ ಲಿಮಿಟೆಡಾಗೆ ಮಾಡ್ಕೊಂಡಿರೋದು, ಸ್ವಲ್ಪನೇ, ಜಾಸ್ತಿ ಏನೂ ಮಾಡಿಲ್ಲ. ಅಡಿಗೆ ಪೂಜೆ ಮಾಡ್ಬೇಕಾದ್ರೆ ನೈವೇದ್ಯ ಗ್ಯಾಸ್ ಅಂತೂ ಕೇಳಂಗಿಲ್ಲ, ಅಧ್ವಾನ ಆಗ್ಬಿಟ್ಟಿರ್ತದೆ. ಸೊ ಎಲ್ಲ ಮೆಸ್ಸಿ ಆಗ್ಬಿಟ್ಟಿದೆ. ಫೈನಲಿ ಇನ್ನು ಎಲ್ಲ ಪೊಂಗಲು ಎಲ್ಲ ರೆಡಿ ಆದಮೇಲೆ ಇನ್ನು ಪೂಜೆಗೆ ಕುತ್ಕೊಂಡ್ಬಿಟ್ವಿ. ಸೊ ಪೂಜೆ ಇದು ಸಂಜೆ ಆಗಿರೋದ್ರಿಂದ ಒಂದು 7 ಗಂಟೆ ಟೈಮಿಗೆ ನಾವು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ವಿ. ಈಗಂತೂ ಬೇಗನೆ ಕತ್ಲ ಆಗೋದಿಲ್ಲ. ಸೊ ಪರವಾಗಿಲ್ಲ, ನೀವು 6 ಗಂಟೆಗಾದರೂ ಮಾಡ್ಕೋಬೋದು, 5 ಗಂಟೆಗೆ ಆದರೂ ಮಾಡ್ಕೋಬೋದು. ಅರ್ಲಿ ಮಾರ್ನಿಂಗು ನಾವು ಮಾಡಿರೋದು ಸಂಜೆ. ಸೊ ಸಂಜೆ ಎಲ್ಲ ಮತ್ತೆ ಸ್ವಚ್ಛ ಮಾಡಿ ಮತ್ತು ಗೋಮೂತ್ರ ಎಲ್ಲ ಹಾಕಿ ಆಮೇಲೆ ನಾವು ಮತ್ತೆ ಈ ಪ್ರಸಾದ ಸಂಜೆ ಎಲ್ಲ ಬಂಡೆ ಗಿಂಡೆ ಎಲ್ಲ ಒರೆಸ್ಕೊಂಡು ಆಮೇಲೆ ನೈವೇದ್ಯ ಮಾಡಿಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಮಾಡ್ತಿರೋದು ಇದು ಹೆಸರುಬೇಳೆ ಪೊಂಗಲ್ಲು. ಬರೀ ಅನ್ನ ಬೆಲ್ಲ ಹಾಕಿ ಮಾಡಂದರು, ಬಟ್ ನನಗೇನೋ ಸ್ವಲ್ಪ ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ, ಹೇಗಿದ್ದರೂ ನಾವೇ ತಾನೇ ಆಮೇಲೆ ತಿನ್ನೋದು ಅಂದ್ಕೊಂಡು ಸ್ವಲ್ಪ ಬೇಳೆ ಹಾಕಿ ಪೊಂಗಲ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ಉದ್ದವಾದ ವಾಯ್ಸ್ ಓವರ್ ಇರುತ್ತೆ. ಅಮ್ಮಗೆ ಧೂಪಮ್ ಅಂದರೆ ತುಂಬ ಇಷ್ಟ, ಅಂದರೆ ಸಾಂಬ್ರಾಣಿ ಅದನ್ನು ಹಾಕಬೇಕು ಕಂಪಲ್ಸರಿ. ನಾನು ಹಾಕಿದ್ದೀನಿ, ಬಟ್ ಅದು ಕ್ಲಿಪ್ಪಿಲ್ಲ. ಆ್ಯಂಡ್ ಆಮೇಲೆ ಕುಂಕುಮ ಅರ್ಚನೆ ಮಾಡ್ಕೊಂಡಿದ್ದೀನಿ. ಕುಂಕುಮದ್ದು ಸಂಕಲ್ಪ ಮಾಡಿಕೊಂಡು ಆ್ಯಂಡ್ ದಿನನಿತ್ಯ ಕುಂಕುಮ ಹಚ್ಕೊಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.